ನಿಮ್ಮಿಬ್ಬರಿಗೂ ಈಗ ಡೈವೋರ್ಸ್ ಆಗೈತಿ. ಅಫಿಷಿಯಲಿ ಇನ್ಮ್ಯಾಗ ನೀವು ಗಂಡ ಹೆಂಡತಿ ಅಲ್ಲ. ಮಗುವಿನ ಕಸ್ಟಡಿ ಏನೈತಿ ತಾಯಿ ಕೊಟ್ಟೀವಿ. ನೀವು ಪದೇ ಪದೇ ಹೋಗಿ ಮಗುವಿಗಾಗಲಿ ತಾಯಿಗಾಗಲಿ ಡಿಸ್ಟರ್ಬ್ ಮಾಡುವಂಗಿಲ್ಲ. ನೀವಿಬ್ಬರನ್ನ ಹೊರಡ್ಬೋದು. ಪಪ್ಪ ಕಡೆ ಓಕೆ. ಅಪ್ಪು ಮನೆಗೆ ಹೋಗೋದೈತಿ, ಬಾ. ಇರ್ರಿ ಒಂದು ನಿಮಿಷ. ಒಂದ್ಸಲ ಅವ್ರ ಫಾದರ್ನ ಭೇಟಿ ಆಗೋದ್ರಿಂದ ಏನೂ ಆಗಂಗಿಲ್ಲ. ಬಿಡ್ರಿ ಪಾಪ. ಅಪ್ಪು ಸಾಕಿನ, ಬಾ ಹೋಗೋಣ ಮನೆಗೆ. ಬಾಪ್ ಮನೆಗೆ ಹೋಗೋನು. ನಾ ಅಪ್ಪನ ಜೊತೆ ಇರ್ತೀನಿ, ಬರಂಗಿಲ್ಲ. ಅಪ್ಪು ಹಂಗೆ ಅನ್ಬಾರ್ದ. ನೀನು ಮಮ್ಮಿ ಜೋಡಿನೇ ಇರಬೇಕು. ನಿನ್ನ ಸಾಲಿಗೆ ಮುಂದೆ ನಿನ್ನ ಕನಸುಗಳಿಗೆ ಎಲ್ಲದಕ್ಕೂ ಈ ಅಪ್ಪ ಜೊತೆಗಿರ್ತಾನ. ನೀವು ಆ ಮಗುವಿನ ಲೈಫ್ ಒಳಗೆ ಇರಂಗಿಲ್ಲ. ಆ ಮಗು ಅವ್ರ ತಾಯಿ ಹತ್ರ ಇರುತ್ತೆ. ಮತ್ತು ನೀವು ಹೆಂಗೆ ಆ ಮಗುವಿನ ಲೈಫ್ ಸೆಕ್ಯೂರ್ ಮಾಡ್ತೀರಿ? ಮೇಡಮ್, ನನ್ನ ಮಗನ ಬದುಕಿನಾಗ ನಾನಂತೂ ಯಾವತ್ತೂ ಇರೋಕ್ಕಾಗಲ್ಲ. ಆದರೆ ನಾ ಇಲ್ಲ ಅನ್ನೋಂಥ ಕೊರತೆ ಅವ್ನು ಯಾವತ್ತೂ ಬೀಳಬಾರ್ದು. ಅವನ ಕನಸಿಗಾಗಲಿ ಅವನ ಎಜುಕೇಷನ್ಗಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಚೈಲ್ಡ್ ಇನ್ಶೂರೆನ್ಸ್ ತೊಗೊಂಡಿನಿ. ನಾನು ಇರ್ತೀನೋ ಬಿಡ್ತೀನೋ, ಫೈನಾನ್ಷಿಯಲಿ ಅವ ಮಾತ್ರ ಸೆಕ್ಯೂರ್ ಆಗಿರ್ತಾನೆ. ನೀವು ವಿಚಾರನ ಕೋರ್ಟ್ ಒಳಗೆ ಹೇಳಬೇಕಾಗಿತ್ತಲ್ಲ. ನಾ ಇದನ್ನು ಮಾಡಿದ್ದು ನನ್ನ ಮಗನ ಫ್ಯೂಚರ್ ಸಲುವಾಗಿ ರೀ, ಅವ್ರ ತಾಯಿ ಸಲುವಾಗಲ್ಲ. ಆದರೆ ಇಷ್ಟು ದೊಡ್ಡ ಪ್ಲಾನಿಂಗ್ ಹೆಂಗ್ರಿ? ಇದು ಚೈಲ್ಡ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ್ರಿ. ತಂದೆ ತಾಯಿ ಪ್ರತಿ ಮಂತ್ ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಮುಂದೆ ಮಕ್ಕಳ ಫ್ಯೂಚರ್ನಾಗ ಅವ್ರ ಎಜುಕೇಷನ್ಗೆ ಅಂತೇಳಿ ಕೋಟಿವರೆಗೂ ದುಡ್ಡು ಬರುತ್ತೆ ರೀ. ಇದೊಂದು ರೀತಿ ಒಳಗೆ ಪ್ರೊಟೆಕ್ಷನ್ ಕೂಡ. ವೇವಿಯರ್ ಆಫ್ ಪ್ರೀಮಿಯಮ್. ಅಕಸ್ಮಾತ್ ಈ ಪ್ರೀಮಿಯಮ್ಸ್ ಕಟ್ಟಬೇಕಾದ್ರೆ ತಂದೆ ತಾಯಿಗೆ ಏನ್ರಿ ಆಗಿ ಅವ್ರು ತೀರ್ಕೊಂಡ್ರ ಅಂತಂದ್ರೆ ಮಿಕ್ಕಿದ ಎಲ್ಲ ಪ್ರೀಮಿಯಮ್ಸ್ನ ಕಂಪ್ನಿನ ಕಟ್ಟತ್ತೆ ರೀ. ಮಗುವಿನ ಫ್ಯೂಚರ್ ಒಳಗೆ ಬರಬೇಕಾದಂಥ ಫುಲ್ ಅಮೌಂಟ್ ಬರ್ತೈತಿ. ಅಂದ್ರೆ ತಂದೆ ತಾಯಿಗೆ ಏನಾದರೂ ಮಕ್ಕಳ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತಾ? ಹೌದ್ರಿ. ಮತ್ತಿದು ಟ್ಯಾಕ್ಸ್ದೆಲ್ಲ ಹೆಂಗ್ರಿ? ಇದ್ರೊಳಗೆ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಇರ್ತೈತೆ ರೀ. ಸೆಕ್ಷನ್ 10 ಅಂಡ್ರೊಳಗೆ ನೀವೇನೋ ಒಂದು ಲಿಮಿಟೆಡ್ ಬಜೆಟ್ನ ಇನ್ವೆಸ್ಟ್ ಮಾಡ್ತಿದ್ರಿ ಅಂತಂದ್ರೆ ಅವ್ನ ಎಜುಕೇಷನ್ ಫಂಡ್ ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ ಪಡ್ಕೋಬೋದು. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ನನ್ನ ಬಯೋಳಗೆ ಲಿಂಕ್ ಐತೆ ನೋಡ್ರಿ. ಒಂದು ರೀತಿ ಒಳಗೆ ಇನ್ವೆಸ್ಟ್ಮೆಂಟು ಆಯಿತು, ಹಂಗೆ ಪ್ರೊಟೆಕ್ಷನ್ನು ಆಯಿತು, ಅದ್ರ ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ಸು ಆಯಿತು. ಅಪ್ಪ ನಾನು ಬಿಟ್ಟು ಎಲ್ಲೂ ಹೋಗ್ಬೇಡ. ಇಲ್ಲಪ್ಪು, ನಾನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ನಾವಿಬ್ರು ಯಾವತ್ತೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಸಂಬಂಧ ನಿಭಾಯಿಸೋದ್ರೊಳಗೆ ಇಬ್ಬರು ಸೋತೋದ್ವಿ. ಆದ್ರೆ ಒಬ್ಬ ತಂದೆಯಾಗಿ ನಿಮ್ಮ ಜವಾಬ್ದಾರಿನ ನೀವು ನಿಭಾಯಿಸಿದ್ರಿ.